ರಾಮ ಬಂದ್ಬಿಟ್ಟು ಅವರು ಬಂದಿದ್ದು ಕಾರಣಾಂತರ. ಅವ್ರು ಬಂದಿದ್ದು ರಾವಣನ್ನ ಸಂಹಾರ ಮಾಡಕ್ಕೆ ಬಂದರು. ಅವ್ರಿಗೆ ಮಾಡ್ಬಿಟ್ಟು ಅವ್ರಿಗೆ ಆ ಪೀರಿಯಡ್ನಲ್ಲಿ ಯಾರ್ಯಾರನ್ನ ಸಂಹಾರ ಮಾಡಬೇಕು ಮಾಡಿಬಿಟ್ಟು ಈ ಎಸ್ಟಾಬ್ಲಿಷ್ ಸನಾತನ ಧರ್ಮ ಡಿ ಲೆಫ್ಟ್. 14 ವರ್ಷ ಮಾತ್ರ ವನವಾಸ ಅನ್ನೋದಿತ್ತು. ಹೌದು, 14 ವರ್ಷ ವನವಾಸ. ರಾಜ್ಯಭಾರ ಎಷ್ಟು ವರ್ಷ ನಡೀತು? ಅದೇ ಅವ್ರು ಲೆಕ್ಕ ಮಾಡ್ಕೊಳ್ಳಿ. ಅವ್ರು ಬಂದ್ಬಿಟ್ಟು ಹುಟ್ಟಿ ವಿಶ್ವಾಮಿತ್ರ ಮಹರ್ಷಿ ಟೇಕ್ಸ್ ಹಿಮ್ ಫಾರ್ ಎ ಸರ್ಟನ್ ಪರ್ಪಸ್. ಆ ಕೆಲಸ ಆದ್ಮೇಲೆ ಈ ಟೇಕ್ ಹಿಮ್ ಟು ಮಿಥಿಲಾ and gets Sri Rama and Sita married. Then after he comes back to the kingdom with Sita, he lives there. When he is going to be throned as king, then he is sent to Vanavasa. ಶ್ರೀರಾಮನ ಮರಣ ಅನ್ನೋದು ಅವರೇ ಸ್ವಯಂ ಅಂದ್ರೆ ಸ್ವಂತವಾಗಿ ಇಲ್ಲ, ಅದಕ್ಕೆ ಬಂದ್ಬಿಟ್ಟು ಕತೆ ಇದೆ ಅದಕ್ಕೆ. ಸೊ ಶ್ರೀರಾಮ ವಿಲ್ ಬಿ ರೂಲಿಂಗ್. ಆವಾಗ ಯಮಧರ್ಮರಾಜ ಕಮ್ಸ್ ಬಂದ್ಬಿಟ್ಟು ಅವರು he wanted to intimate ಶ್ರೀರಾಮ that his time has come, he is going. ಅವ್ರು ಬಂದ್ಬಿಟ್ಟು ವಾಪಸ್ ವೈಕುಂಠಕ್ಕೆ ಹೋಗ್ಬೇಕು ಅಂತ. ಬಟ್ ಒಳಗಡೆ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಎಂಟೈರ್ ಪ್ಯಾಲೇಸ್ ಇಸ್ ಗಾರ್ಡೆಡ್ ಬೈ ಶ್ರೀ ಆಂಜನೇಯ. ಶ್ರೀರಾಮಾಗ ಬಂದ್ಬಿಟ್ಟು ಎರಡೆರಡು ತುಂಬಾ ಪ್ರೀತಿ. ಒಂದು ಆಂಜನೇಯ, ಒಂದು ಪುಷ್ಪಕ ವಿಮಾನ. ಇದೆರಡು ತುಂಬಾ ಪ್ರೀತಿ ಅವ್ರಿಗೆ. ಸೊ ಇವಾಗ ಏನ್ ಮಾಡೋದು, ಹೆಂಗೆ ಆಂಜನೇಯನ ತಪ್ಪಿಸ್ಕೊಂಡು ಹೋಗೋದು ಅಂತ ಅವ್ರಿಗೆ ಯೋಚನೆ ಬರುವಾಗ ಅವ್ರು ಏನು ಮಾಡ್ತಾರೆ, ಶ್ರೀ ಒಂದು ಓಲ್ಡ್ ಮ್ಯಾನ್ ಆಗಿ ವೇಷ ಮಾಡಿಕೊಂಡು ಬರ್ತಾರೆ ಒಳಗಡೆ. ಆವಾಗ ಆಂಜನೇಯ ಹೇಳ್ತಾರೆ, ಇಲ್ಲ ಅವ್ರು ನೋಡೋಕ್ಕಾಗಲ್ಲ, ಇವಾಗ ಸಮಯ ಇಲ್ಲ ಅಂತ. ಇಲ್ಲಪ್ಪ, ಮುಖ್ಯವಾಗಿದೆ ವಿಷಯ ಅಂತ ಹೇಳುವಾಗ ಈ ಕಾನ್ವರ್ಸೇಷನ್ ಕೇಳ್ತಾ ಇರುವಾಗ ಶ್ರೀರಾಮ ಹಿಯರ್ಸ್, he comes out and he grants permission to that old man Brahmin to come inside. ಹೋಗುವಾಗ ಡೋರ್ ಕ್ಲೋಸ್ ಮಾಡ್ಕೊಳ್ತಾರೆ. ಆವಾಗ he comes back to his original form Yama and he says, oh Lord, the time has come, you please you'll have to come back to ವೈಕುಂಠ ಅಂತ. ಆಯಿತು, ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಅವ್ರೇನು ಮಾಡ್ತಾರೆ, ಅವರು ಇವಾಗ ಎರಡು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಆಂಜನೇಯ ಆ್ಯಂಡ್ ಪುಷ್ಪಕ ವಿಮಾನ. ಸೊ he asks ಆಂಜನೇಯ, take this ಪುಷ್ಪಕ ವಿಮಾನ and go and bury it in a different place. ಅದು ಮರ್ತೋಗ್ಬಿಟ್ಟೆ, ನಮ್ಮ ಗುರುಗಳು ಹೇಳಿದ್ರು ಎಕ್ಸಾಕ್ಟ್ ಪ್ಲೇಸ್ ಅದು. ಸೊ ಆಂಜನೇಯ ಏನು ಮಾಡ್ತಾರೆ, ಅವರು ಪರಿಪಾಲಕ ಅಲ್ಲ, ಏನೇ ಹೇಳಿದ್ರೆ ಶ್ರೀರಾಮ ಕಣ್ಣು ಮುಚ್ಕೊಂಡು ಕೆಲಸ ಮಾಡೋರು. ಸೊ ಇಟ್ ಲಿಫ್ಟ್ಸ್ ದ ಪುಷ್ಪಕ ವಿಮಾನ ಆ್ಯಂಡ್ ಹಿ ಗೋಸ್. ಆ ಸಮಯದಲ್ಲಿ ಶ್ರೀರಾಮ ಎಂಟರ್ಸ್ ದ ಸರಿಯೂ ರಿವರ್ ಆ್ಯಂಡ್ ಹಿ ಗೋಸ್ ಇನ್ ಟು ಇಟ್, gets himself immersed in it, and he leaves his physical body, he goes to Vaikuntha. This is exactly what happened. But ಪುಷ್ಪಕ ವಿಮಾನ ಆಮೇಲೆ ಇವಾಗ ನಮ್ಮ ಗುರುಗಳು ಬಂದು ಅದನ್ನ ರಿಟ್ರೀವ್ ಮಾಡ್ತಾರೆ ವಿತ್ ಆಂಜನೇಯನೇ. ಅದು ಒಂದು ಕತೆ ಇದೆ, ಅದು ಇನ್ನೊಂದ್ಸತಿ ಹೇಳೋಣ ಹೆಂಗೆ ಅದಂತ. ಆ ಸಮಯದಲ್ಲಿ ಮಂತ್ರಯುಗದಲ್ಲಿ ಕಾಯಿನ್ಸ್ ಬಂದ್ಬಿಟ್ಟು ಗೋಲ್ಡ್ ಸ್ಟಡ್ಡೆಡ್ ವಿತ್ ಪ್ರೆಷಿಯಸ್ ಸ್ಟೋನ್ಸ್. ಆಮೇಲೆ ಎಲ್ಲ ಗೋಲ್ಡ್ ಯುಟೆನ್ಸಿಲ್ಸ್ ಇರ್ತದೆ. ಆಮೇಲೆ ಸ್ಲೋ ಆಗಿ ಡಿಟೋರಿಯೇಟ್ ಆಗ್ತದೆ. ಇಟ್ ಟೇಕ್ಸ್ ದ ಫಾರ್ಮ್ ಆಫ್ ಸಿಲ್ವರ್ ಕಾಯಿನ್. ದ ಸ್ಪಿರಿಚುವಲ್ ಕಂಡೀಷನ್ ಇಸ್ ಕುಂಡಲಿನಿ ಪರ್ಫೆಕ್ಟ್ ಆಗಿರ್ತದೆ, 100%, ಏನು ತೊಂದರೆ ಇರಲ್ಲ. ಇದು ಆಕ್ಚುಲ್ ಆಗಿ ಮಂತ್ರಯುಗ. ಇದು ಮಂತ್ರಯುಗ ಅನ್ನೋಸ್ಕೋಸ್ಕರ ಈ ಸಮಯದಲ್ಲಿ ಈ ಯಜ್ಞಾಸು, ಯಾಗಾಸು, ತಪಸ್ಸು ಎಲ್ಲ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಆ್ಯಂಡ್ ಇಮಿಡಿಯೇಟ್ಲಿ ಆ ಫಲ ನಿಮಗೆ ಸಿಗ್ತದೆ. ನಿಮಗೆ ಅಷ್ಟು ಇದಾಯಿತು. ತಂತ್ರಯುಗ. ಈ ತಂತ್ರಯುಗ ಬಂದ್ಬಿಟ್ಟು 15,306 BC-ನಿಂದ 1974 AD ತನಕ ಇರೋದು ಪೀರಿಯಡು. ಇದು ತ್ರೇತಾಯುಗ ಬ್ಯಾಲೆನ್ಸು, ಪ್ಲಸ್ ದ್ವಾಪರ ಯುಗ ಪ್ಲಸ್ ಕಲಿಯುಗ, 3 ಸೇರಿರ್ತದೆ. ಇದನ್ನಲ್ಲಿ ಅವತಾರಗಳು ಬಂದು ಕೃಷ್ಣ, ಬುದ್ಧ, ಆಮೇಲೆ ಕಲ್ಕಿ ಅವರು. ಇದರಲ್ಲಿ ತೀರ್ಥ ಬಂದ್ಬಿಟ್ಟು ಯಮುನಾ ಬಿಗಿನಿಂಗ್ನಲ್ಲಿ, ಆಮೇಲೆ ಭಾಗೀರಥಿ. ಪೀಠ ಬಂದು ಆನಂದ, ಭಗವಂತ ಬಂದು ರಾಮೇಶ್ವರ. ಹೈಟ್ ಬಂದ್ಬಿಟ್ಟು 21 ಅಡಿ ಇರ್ತದೆ ಮನುಷ್ಯಂದು ಹೈಟು. ಹೋಗ್ತಾ ಹೋಗ್ತಾ 14 ಅಡಿಗೆ ಹೋಗ್ತದೆ. ಆಮೇಲೆ ಕಲಿಯುಗ ಬರ್ತಾ ಬರ್ತಾ 7 ಫೀಟಿಗೆ ಬರ್ತದೆ. ಇದು ಲೈಫ್ ಆಫ್ ಮ್ಯಾನ್ ಸ್ಟಾರ್ಟಿಂಗ್ ಬಂದು 324 ಇಯರ್ಸ್ ಇರ್ತದೆ.
ಹೋಗ್ತಾ ಹೋಗ್ತಾ 216 ಇಯರ್ಸ್ ಆಗ್ತದೆ. ಆಮೇಲೆ 108 ಇಯರ್ಸ್ ಬರ್ತದೆ. ಓಕೆ. ಇದು ಗೋಲ್ಡ್ ಇಂದ ಸಿಲ್ವರ್ ಕಾಯಿನ್ ಆಗ್ತದೆ. ಅದಾದ್ಮೇಲೆ ಕಾಪರ್, ಅದಾದ್ಮೇಲೆ ಕಲಿಯುಗದಲ್ಲಿ ಐರನ್ ಅಂಡ್ ಸ್ಟೀಲ್ ಬರ್ತದೆ. ಈ ಕುಂಡಲಿನಿ ಶಕ್ತಿ ಬಂದು 50%ಗೆ ರೆಡ್ಯೂಸ್ ಆಗ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಯಂತ್ರಯುಗ. ಯಂತ್ರಯುಗ ಬಂದ್ಬಿಟ್ಟು 1974 AD ನಿಂದ 19,254 AD, ದಟ್ ಈಸ್ ಸತ್ಯಯುಗ ಕೃತಯುಗ ಟೈಮ್. 2736 ಇಂದ 3456 ಇಯರ್ಸ್. ಇದು ಅವತಾರ ಬಂದು ಮತ್ಸ್ಯ ಕೂರ್ಮ ವರಾಹ ಅವತಾರ. ತೀರ್ಥ ಬಂದು ಪುಷ್ಕರ. ಪಾಪ್ಯುಲರ್ ಸಿಟಿ ಬಂದು ಉಜ್ಜಯಿನಿ. ಪೀಠ ಯೋಗಿನಿ. ದೇವತಾ ಬಂದು ರಾಮೇಶ್ವರ. ಹೈಟ್ ಆಫ್ ದ ಹ್ಯೂಮನ್ ಇಸ್ ಸ್ಟಾರ್ಟಿಂಗ್ನಲ್ಲಿ 28 ಫೀಟ್. ಹೋಗ್ತಾ ಹೋಗ್ತಾ ಅದು ರಿಡ್ಯೂಸ್ ಹಾಕೊಂಡು ಹೋಗ್ತಾ ಇರ್ತದೆ. ಸ್ಟಾರ್ಟಿಂಗ್ನಲ್ಲಿ ಮನುಷ್ಯ 72 ವರ್ಷ ಇರ್ತಾನೆ. ಹೋಗ್ತಾ ಹೋಗ್ತಾ ಸತ್ಯುಗ ಇವಾಗ ನಾವು ಇರೋ ಇದರಲ್ಲಿ 432 ಇಯರ್ಸ್ ಅದು ಏಜ್ ಇನ್ಕ್ರೀಸ್ ಆಗ್ತದೆ. ಒಂದು ಕುಂಡಲಿನಿ ಶಕ್ತಿ ಲೋಯೆಸ್ಟ್ ಇರ್ತದೆ. ಸತ್ಯುಗ ಹೋಗ್ತಾ ಹೋಗ್ತಾ ಇಟ್ ವಿಲ್ ಇನ್ಕ್ರೀಸ್. ಇದು ಇಷ್ಟು 3 ಯುಗಗಳು ಧರ್ಮ. ಸರ್, ಇನ್ನೊಂದು 10 ಅವತಾರಗಳು ಎಲ್ಲರಿಗೂ ಗೊತ್ತಿರೋದು. ಅದ್ರ ಜೊತೆ ಕೆಲವಷ್ಟು ಅವತಾರಗಳು ವಿಷ್ಣು ಎತ್ತಿದ್ರು ಅಂತ ಇದೆ. ಅದೇ ಶ್ರೀಮದ್ ಭಾಗವತಮ್ಮ. ಓಕೆ. ಅದು ಏನಾಯ್ತು, ವೇದವ್ಯಾಸ ಮಹರ್ಷಿ ಬಂದ್ಬಿಟ್ಟು ಕೂತ್ಕೊಂಡಿರ್ತಾರೆ. ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇಷ್ಟೆಲ್ಲ ಮಾಡಿದ್ರು ಅವರು, ಪುರಾಣಗಳು ರಚನೆ ಮಾಡಿದ್ರು. ಏನೋ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಆವಾಗ ನಾರದ ಮಹರ್ಷಿ ಬರ್ತಾರೆ, ಬಂದು ಕೇಳ್ತಾರೆ ಏನಾಯ್ತು ಅಂತ. ಈ ಥರ ಅಂದರೆ, ಅಯ್ಯೋ ಅದಕ್ಕೇನು, ನೀನು ಚಿಂತೆ ಪಡಬೇಡ, ನೀನು ಒಂದು ಮಾಡಿ, ನೀನು ಮಹಾವಿಷ್ಣುದು ಪೂರ್ಣ ಅವತಾರ ಅದನ್ನು ರಚಿಸು ನೀನು, ಆವಾಗ ನಿನ್ನ ಕೆಲಸ ಪೂರ್ಣ ಆಗ್ತದೆ ಅಂತ. ಆವಾಗ ವೇದವ್ಯಾಸ ಮಹರ್ಷಿಗಳು ಈ ಶ್ರೀಮದ್ ಭಾಗವತಂನ ರಚಿಸ್ತಾರೆ. ಅದರಲ್ಲಿ ಮಹಾವಿಷ್ಣುದು ಎಷ್ಟು ಅವತಾರಗಳು ಈ ಭೂಮಿ ಮೇಲೆ ತೆಗೆದಿದ್ದಾರೋ ಅದನ್ನ ಕಂಪ್ಲೀಟ್ ಆಗಿ ಅವರು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಗುರುಗಳು ಹೇಳಿದ್ದು, ಎಲ್ಲ ಇದಕ್ಕಿಂತ ಶ್ರೀಮದ್ ಭಾಗವತಮು ತುಂಬ ಶ್ರೇಷ್ಠ. ಅದಕ್ಕೆ ಶ್ರೀಮದ್ ಭಾಗವತಂ ಸಪ್ತಾಹ ಅಂತ ಹೆಡ್ಸ್ಟೇಟ್ ಇರೋದು. ಅದನ್ನ 7 ದಿವಸದಲ್ಲಿ ಯಾರು ಓದ್ತಾರೋ ಅವ್ರಿಗೆ ಶ್ರೀ ಕೃಷ್ಣ ಕಮಲಪಾದ ಸಾನ್ನಿಧ್ಯ ಅವ್ರಿಗೆ ಖಂಡಿತ ಸಿಗ್ತದೆ ಅಂತ. ಅಷ್ಟು ಶ್ರೇಷ್ಠ ಅದು. ಇದನ್ನು ಜೀವನದಲ್ಲಿ ಎಲ್ಲರೂ ಒಂದ್ಸತಿ 7 ದಿವಸದಲ್ಲಿ ಶ್ರೀಮದ್ ಭಾಗವತವನ್ನು ಓದಬೇಕು. ಅದಕ್ಕೆ ನಿಯಮಕ ಇದೆ, ಅದನ್ನು ಫಾಲೋ ಮಾಡಿ ಅದನ್ನ ಫಿನಿಶ್ ಮಾಡಬೇಕು. ಅವು ನಮ್ಮ ಗುರುಗಳು ಹೇಳ್ದಂಗೆ ನಮ್ಮ ಭಾರತ ದೇಶ ಇದೆಯಲ್ಲ, ದಂಡಕಾರಣ್ಯ ವಿ ಶೇಪ್, ದಟ್ ಈಸ್ ದ ಓನ್ಲಿ ಥಿಂಗ್ ವಿಚ್ ಹ್ಯಾಸ್ ರಿಮೈನ್ಡ್ right from the beginning of this earth as it is. Mikkid kade ella it has taken changes. It has gone and come. That has remained. It has not gone any geographical change. It has remained as it is from the beginning of this earth.